ಸೀರೆ ನೋಡಿ ನಾರ್ಮಲ್ ಆಗಿ ನಾವು ಎಲ್ಲರೂ ಉಟ್ಕೊಳ್ತಾ ಇರ್ತೀವಿ, ಬಟ್ ಇವತ್ತು ನಾನು ತೋರಿಸೋದು ಒಂಥರ ಡಿಫ್ರೆಂಟ್ ಸ್ಟೈಲ್ ಅಂತಾನೆ ಹೇಳಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಅಸಲೇಡ್. ಇವತ್ತಿನ ವಿಡಿಯೋ ನೋಡಿ ತುಂಬ ಅಂದರೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕಿಂತ ಲಾಸ್ಟ್ ವಿಡಿಯೋಸ್ ನಾನು ಸಾರಿ ಎಷ್ಟೆಲ್ಲ ವಿಡಿಯೋಸ್ ಮಾಡಿದ್ದೀನಿ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮಾಡಿದ್ದೀನಿ, ಆಮೇಲೆ ಸಾರಿ ಹೇಗೆ ವೇರ್ ಮಾಡೋದು ಬಿಗಿನರ್ಸಿಗೆ ಅಂತ ಎಲ್ಲನೂ ಸುಮಾರು ವಿಡಿಯೋ ನೀವು ನೋಡಿರ್ತೀರ. ಬಟ್ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟು, ಹಾಗೆ ತುಂಬ ಸ್ಟೈಲಿಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನೋಡಿ, ಯಾವಾಗಲೂ ಒಂದೇ ಸ್ಟೈಲು ಸೀರೆ ಅಂದ ತಕ್ಷಣ ನಾವು ಹಾಗೆ ಈ ಥರ ಹಿಂದೆ ಪಲ್ಲು ಹೋಗುತ್ತೆ, ಮುಂದೆ ಸೆಂಟರ್ ಪ್ಲೀಟ್ಸು, ಈ ಥರ ಎಲ್ಲ ನಾವು ಜನರಲಾಗಿ ಎಲ್ಲರೂ ನಾವು ಉಟ್ಕೊಳ್ತೀವಿ. ಬಿಟ್ಟರೆ ಕೂರ್ಗ್ ಸೈಡು ಸ್ವಲ್ಪ ಬೇರೆ ಉಟ್ಕೊಳ್ತಾರೆ, ಆಮೇಲೆ ಆ ಕಡೆ ನಾರ್ತ್ ಸೈಡು ಮುಂದೆ ಈ ಥರ ಹಾಕ್ಕೊಳ್ತಾರೆ. ಬಟ್ ಅದೂ ಅಲ್ಲ, ಆ ಕಡೆ ಕೂರ್ಗುದು ಅಲ್ಲ, ಡಿಫ್ರೆಂಟ್ ಆಗಿರುತ್ತೆ ಸ್ಟೈಲು. ಆಮೇಲೆ ಕಾಲೇಜ್ ಹುಡುಗಿಯರಿಗಂತೂ ಈ ಆ್ಯನ್ಯುವಲ್ ಫಂಕ್ಷನ್ಗಳು ಅದು ಇದು ಫಂಕ್ಷನ್ಸ್ ಇರುತ್ತೆ, ಸಾರಿ ಉಟ್ಕೊಳ್ಳಿ ಅಂತ ಹೇಳಿರ್ತಾರಲ್ವ, ಅವಾಗ ನಾರ್ಮಲ್ ಆಗಿ ಉಟ್ಕೊಳೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಉಟ್ಕೊಂಡು ಹೋದರೆ ಎಲ್ಲರೂ ವಾವ್ ಅಂತ ನಿಮ್ಮನ್ನೇ ನೋಡ್ತಾರೆ, ಅಷ್ಟು ಸ್ಟೈಲ್ ಆಗಿರುತ್ತೆ. ಹುಡುಗಿಯರೇ ಅಂತಲ್ಲ, ನಾವು ಅಷ್ಟೇ ಫಂಕ್ಷನ್ಗೆ ಮದುವೆಗಳಿಗೆ ಯಾವಾಗಲೂ ನಾರ್ಮಲ್ ಆಗಿ ಉಟ್ಕೊಂಡು ಹೋಗೋದಕ್ಕಿಂತ ಈ ಥರ ಸ್ಟೈಲಾಗಿ ಉಟ್ಕೊಂಡು ಹೋಗೋದಾಗ ನಮ್ಮನ್ನು ಸಹ ಅಷ್ಟೇ ಯಾವ ಥರ ಉಟ್ಕೊಂಡಿದ್ದೀರಾ ಹೇಗೆ ಅಂತ ಎಲ್ಲ ಕೇಳ್ತಾರೆ. ಅದನ್ನು ಯಾವ ರೀತಿ ನಾವು ಅದೇ ಸಾರಿನೇ ನೀವು ಬೇಕಂದರೆ ಒಂದ್ಸತಿ ನೀವು ನಾರ್ಮಲ್ ಆಗಿ ಉಟ್ಕೊಂಡು ನೋಡಿ, ಸೇಮ್ ಸಾರಿನ ನಾನು ತೋರಿಸೋ ಒಂದು ಡಿಫ್ರೆಂಟ್ ಮೆಥಡಲ್ಲಿ ಉಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಇದೇನೋ ಒಂದು ಸ್ವಲ್ಪ ಲುಕ್ ಬೇರೆಯೇ ಇದೆ ಅಂತ ಅನಿಸುತ್ತೆ. ನೋಡೋಣ ಬನ್ನಿ ಯಾವ ಥರ ಸ್ಟೈಲಾಗಿ ನಾವು ಸಾರಿನ ವೇರ್ ಮಾಡಬೇಕಂತ ತೋರಿಸ್ತೀವಿ. ಪೇಟಿಕೋಟು ನೀಟಾಗಿ ಕಟ್ಕೊಂಡು ಈಗ ಸ್ಟಾರ್ಟಿಂಗ್ ಪಾಯಿಂಟಿಂದ ಟಕ್ ಮಾಡ್ಕೊಳ್ಳೋಣ. ಫುಲ್ಲು ಒಂದು ರೌಂಡು ನೋಡಿ, ಫುಲ್ ಒಂದು ರೌಂಡು ಸುತ್ಕೊಂಡು ಬಂದ ಮೇಲೆ ನಾವು ಫಸ್ಟು ಪಲ್ಲು ಸೈಡು ಇದನ್ನು ನೆರಿಗೆ ಮಾಡ್ಕೊಳ್ಳೋಣ. ಇವಾಗಲೂ ನೋಡಿ ಹಿಂಗೆ ಉಲ್ಟಾ ಮಾಡ್ಕೊಳ್ಳೋಣ, ಹಿಂಗೆ ಓಕೆನಾ. ಈ ಥರ ನೋಡಿ ನೆರಿಗೆ ಮಾಡಿಕೊಂಡು ಇದು ನೋಡಿ, ಇದು ಉಲ್ಟಾ ಬಂದಿರಬೇಕು ಯಾವಾಗಲೂ ನಿಮಗೆ, ಆವಾಗ ಇಲ್ಲಿ ಸೀದಾ ಬರುತ್ತೆ. ನೋಡಿ ಇಲ್ಲೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ಥರ ಪಿನ್ ಹಾಕಿದ ಮೇಲೆ ಈಗ ನೀಟಾಗಿ ನೆಲ್ಲ ಸ್ವಲ್ಪ ಅರೇಂಜ್ ಮಾಡ್ಕೊಂಬಿಡೋಣ. ಮತ್ತು ಇವಾಗ ಇಷ್ಟು ಹಿಡ್ಕೊಂಡು ಇನ್ನೊಂದು ಸ್ವಲ್ಪ ಲೆಂತ್ ತೊಗೊಂಡು ಇಲ್ಲಿಂದ ಅರೇಂಜ್ ಮಾಡ್ಕೊಳ್ಳೋಣ. ಮತ್ತು ಸೇಮು ಈ ಥರ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತ ಇದನ್ನೇನು ಗೊತ್ತಾ, ಹಿಂಗೆ ಹಿಂದಿಂದ ಬಂದು ಹಿಂಗೆ ಗೊತ್ತಾಯ್ತಲ್ವಾ, ಈಗ ತೊಗೊಂಡು ಹೀಗೆ ಇಲ್ಲಿ ತೊಗೊಂಡು ಲೆಂತ್ ನೋಡ್ಕೋಬೇಕು, ಜಾಸ್ತಿ ಆಯ್ತೀರಿ ಇಷ್ಟು, ನಿಮ್ಮ ನೀಕ್ಕಿಂತ ಸ್ವಲ್ಪ ಕೆಳಗೆ ತೊಗೊಳ್ಳಿ, ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲೊಂದು ಪಿನ್ ಹಾಕ್ಕೊಂಬೋಣ. ಇದು ಸ್ವಲ್ಪ ಸ್ಟೈಲ್ ಬೇರೆ ಥರ ಬರುತ್ತೆ ನಿಮಗೆ ಸೀರೆ ವೇರ್ ಮಾಡೋದು. ಈಗ ನೋಡಿ ನಾವು ಕೆಳಗಡೆ ಏನೋ ಒಂದು ಪಿನ್ ಹಾಕಿದ್ವಲ್ಲ ಅದನ್ನು ತೆಗಿಬೇಕು. ಇವಾಗ ಈ ಥರ ತೆಗೆದು ಇಲ್ಲಿಂದ ಈ ಬಾರ್ಡ್ರಿಂದ ಹಿಂಗೆ ತಗೊಂಡು ಇಲ್ಲಿ ನೀಟಾಗಿ ಕಾಣಬೇಕು ನಿಮಗೆ. ಈ ಬಾರ್ಡ್ರ್ ಏನಿರುತ್ತಲ್ಲ ನೀಟಾಗಿ ಕಾಣಿಸ್ಬೇಕು. ಇಲ್ಲೊಂದು ಇಷ್ಟಕ್ಕೊಂದು ಪಿನ್ ಹಾಕೊಂಬಿಡೋಣ. ನೋಡಿ ಇವಾಗ ಇಲ್ಲಿ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊಂಬಿಡೋಣ ಈ ಥರ. ಈಗ ಇದೇನಿರುತ್ತಲ್ವ ಇದು ಒಂದು ಸ್ವಲ್ಪ ಬಿಡಬೇಕು, ಏನಿರುತ್ತಲ್ವ ಇಷ್ಟು. ಈಗ ನಿಮ್ಮ ಮೆಜರ್ಮೆಂಟ್ ಅಂದರೆ ಇಷ್ಟು ನೋಡಿ, ಈ ಕೈವರೆಗೂ ಇಷ್ಟು ಬಿಟ್ಬಿಟ್ಟು ಫಸ್ಟ್ ಒಂದು ಸ್ವಲ್ಪ ಇಲ್ಲಿ ಟಕ್ ಮಾಡಿ ಇಟ್ಕೊಂಡಿರಿ. ಈಗ ಇಷ್ಟು ನಮ್ಮ ಸೆಂಟ್ರ್ ಪ್ಲೀಟ್ಸ್ ಮಾಡೋದಕ್ಕೆ. ಈಗ ನೋಡಿ ಸೆಂಟ್ರದ್ದು ಪ್ಲೀಟ್ಸ್ ಮಾಡ್ಕೊಳ್ಳೋಣ ನಾವು. ಈಗ ನೋಡಿ ಸೆಂಟರ್ ಪ್ಲೀಟ್ಸ್ ನಾವು ಮಾಡಿದ ಮೇಲೆ ಈಗ ನೀಟಾಗಿ ಅರೇಂಜ್ ಮಾಡಿ ಒಳಗಡೆ ನಾವು ಟಕ್ ಮಾಡ್ಕೋಬೇಕು. ಯಾವಾಗಲೂ ನೀವು ಒಂದೇ ಥರ ಸೀರೆ ಉಟ್ಕೊಂಡು ಬೇಜಾರು ಅಂದಾಗ ಒಂಥರ ಒಂದೊಂದು ಸಲ ಒಂದೊಂದು ಡಿಫ್ರೆಂಟು ಸ್ಟೈಲಲ್ಲಿ ಉಟ್ಕೊಂಡಾಗ ಒಂಥರ ಎಲ್ಲರೂ ಕೇಳ್ತಾರೆ. ಇದೇನಿರುತ್ತಲ್ವ ಇದು ನಾವು ಮೊದಲೇ ಇಲ್ಲಿ ತಂದಿರ್ತೀವಲ್ವ, ಇದನ್ನು ಈ ಥರ ಮಾಡಿ ನಿಮಗೆ ಲೆಂತ್ ನೋಡಿಕೊಂಡು ಈ ಥರ ಟಕ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಟಕ್ ಮಾಡಿಕೊಂಡು ಇಲ್ಲೊಂದು ಎಕ್ಸ್ಪಿನ್ ಹಾಕ್ಕೊಂಬಿಡಿ, ಯಾಕಂದರೆ ಸೇಫ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ಇಲ್ಲೊಂದು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊಂಬಿಡಿ. ಎಷ್ಟು ಡಿಫ್ರೆಂಟಾಗಿರುತ್ತೆ ಅಲ್ವಾ, ನೀವು ಯಾವಾಗಲೂ ಉಟ್ಕೊಂಡಿರ್ತೀರ. ಅದ್ರಾಗ ಈ ಕಾಲೇಜ್ ಹುಡುಗಿಯರಿಗಂತೂ ಈ ಫಂಕ್ಷನ್ಸು ಅವ್ರಿಗೆ ಅಂದರೆ ಆ್ಯನ್ಯುವಲ್ ಡೇ ಆ ಥರ ಎಲ್ಲ ಇರುತ್ತಲ್ವ, ಈ ಥರ ಡಿಫ್ರೆಂಟಾಗಿ ಉಟ್ಕೊಂಡು ಹೋದಾಗ ಅವ್ರಿಗೂ ಎಷ್ಟು ಚೆನ್ನಾಗಿದೆ, ಯಾರು ಉಡ್ಸಿದ್ದು ಅಂತಂದು ಎಲ್ಲರೂ ಕೇಳ್ತಾರೆ. ನೋಡ್ತಾ ಇರ್ಬೋದು ಫೈನಲ್ ಲುಕ್ಕು. ಹಿಂದ್ಗಡೆ ನೋಡಿ ಇದು ಈ ಥರ ಬರುತ್ತೆ. ಆಮೇಲೆ ಫಸ್ಟ್ ನೀವು ಯಾವಾಗಲೂ ಅಷ್ಟೇ
ಹಿಂದೆ ಹೀಗೆ ಈ ಸೈಡು. ನಿಮಗೆ ಯಾರೇ ಸೀರೆ ಉಡಿಸ್ಲಿ ಅಥವಾ ನೀವೇ ಉಟ್ಕೊಳ್ಳಿ, ಫಸ್ಟು ಮಿರರಲ್ಲಿ ನೀವು ನೋಡ್ಕೊಳ್ಳಿ, ಫಸ್ಟ್ ನಿಮಗೆ ನೀವು ಚೆನ್ನಾಗಿ ಕಾಣಿಸುತ್ತಾ ಅಂತ ಅಂದ್ಬಿಟ್ಟು ನೋಡಿಕೊಂಡು ಆಮೇಲೆ ನೀವು ಎಲ್ಲಿ ಹೋಗೋದಿರುತ್ತೋ ಅಲ್ಲಿ ಹೋಗ್ಬೋದು. ಈ ಥರ ಒಂದು ಸೆಂಟ್ರ್ ಪಟ್ಟಿ ಆದರೂ ಕಟ್ಕೊಳ್ಳಿ ಅಥವಾ ಡಾವು ಏನಂತಾರೆ ಅದು ಕಟ್ಕೊಂಡ್ರೆ ನೋಡಿ ಫೈನಲ್ ಲುಕ್ ನಿಮಗೆ ಹೇಗೆ ಕಾಣಿಸುತ್ತೆ. ಇದ್ರದ್ದೇನು ಸ್ಪೆಷಲ್ ಗೊತ್ತಾ, ಇದು ಇಲ್ಲಿ ಬರುತ್ತೆ, ಆಮೇಲೆ ಈ ಬಾರ್ಡ್ರು ಇಲ್ಲೊಂದು ಬರುತ್ತೆ, ಇಲ್ಲೊಂದು ಈ ಬಾರ್ಡ್ರ್ ಬರುತ್ತೆ, ಆಮೇಲೆ ಇಲ್ಲಿ ಈ ಥರ ಲೇಯರ್ಸ್ ಬರುತ್ತಲ್ವಾ, ಅದೇ ಒಂಥರ ಡಿಫ್ರೆಂಟಾಗಿ ಇಷ್ಟ ಆಗಿತ್ತು. ಡಿಫ್ರೆಂಟ್ ಲುಕ್ಕಲ್ಲಿ ನಾವು ಸೀರೆನ ಯಾವ ಥರ ನಾವು ಉಟ್ಕೊಳ್ಳೋದು ಅಂತ ತೋರಿಸಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇನ್ನಷ್ಟು ಯೂಸ್ಫುಲ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ನಿಮಗೆ ಯಾವ ಥರ ಇನ್ನೂ ಯಾವುದಾದ್ರೂ ಡಿಫ್ರೆಂಟಾಗಿ ಇರೋವಂಥದ್ದು ಸ್ಟೈಲು ನಮಗೆ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಅಂದರೆ ಕೂರ್ಗ್ ಸೈಡ್ ಆಗಿರ್ಬೋದು, ಆಮೇಲೆ ಈ ಮರಾಠೀಸು ಒಂದು ಬೇರೆ ಉಟ್ಕೊಳ್ತಾರೆ ಗೊತ್ತಲ್ವಾ, ಅವರು ಒಂಥರ ಕಚ್ಚೆ ಥರ ಹಾಕ್ಕೊಂಡು ಆ ಥರ ಸ್ಟೈಲ್ ಬೇಕಾ, ಅಥವಾ ಈ ಗುಜರಾತಿ ಸಾರಿ ಅವರು ಬೇರೆ ಥರ ವೇರ್ ಮಾಡ್ತಾರೆ, ನಿಮಗೆ ಆ ಥರ ಯಾವುದು ಸ್ಟೈಲು ನಿಮಗೆ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ಇವತ್ತು ನಾವು ನೋಡಿದ್ದು ಒಂದು ವಿಭಿನ್ನ ಸ್ಟೈಲ್ ಸೀರೆ ಡ್ರೇಪಿಂಗ್. ಇದು ಕೂರ್ಗ್ ಮತ್ತು ಉತ್ತರ ಭಾರತದ ಶೈಲಿಯ ಸುಂದರ ಮಿಶ್ರಣ. ಮೊದಲಿಗೆ ನಾವು ಸೀರೆಯನ್ನು ಸರಿಯಾಗಿ ಟಕ್ ಮಾಡಿ ಪ್ಲೀಟ್ಸ್ ಅನ್ನು ಸಿಂಪಲ್ ಆಗಿ ಸೆಟ್ ಮಾಡಿದ್ದೇವೆ. ನಂತರ ಪಲ್ಲುವನ್ನು ಸಾಮಾನ್ಯ ರೀತಿಯಲ್ಲಿ ಅಲ್ಲ, ಸ್ವಲ್ಪ ಸ್ಟೈಲಿಶ್ ಆಗಿ ಮಡಚಿ ಕೂರ್ಗ್ ಸ್ಟೈಲ್ ಟಚ್ ಕೊಟ್ಟಿದ್ದೇವೆ. ಈ ಸ್ಟೈಲ್ ನೋಡಲು ಟ್ರೆಡಿಷನಲ್ ಆಗಿಯೂ ಇನ್ನೊಂದು ಕಡೆ ತುಂಬಾ ಯೂನಿಕ್ ಆಗಿಯೂ ಕಾಣಿಸುತ್ತದೆ. ಫಂಕ್ಷನ್, ಫೋಟೋ ಶೂಟ್ ಅಥವಾ ಫೆಸ್ಟಿವ್ ಸಂದರ್ಭಗಳಿಗೆ ಇದು ಪರ್ಫೆಕ್ಟ್. ನೀವು ಕೂಡ ಈ ಸ್ಟೈಲ್ ಟ್ರೈ ಮಾಡಿ ನೋಡಿ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಸ್ಟೈಲ್ಸ್ಗಾಗಿ ಫಾಲೋ ಮಾಡಿ.